ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸುದೀಪ್ ಸರ್ ಅವರು ದರ್ಶನ್ ಸರ್ ಅವರ ಮೇಲೆ ಯಾವ ರೀತಿಯ ಒಂದು ಪ್ರೀತಿನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮರ್ಯಾದೆ ಆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಸುದೀಪ್ ಸರು ಮತ್ತು ದರ್ಶನ್ ಸರ್ ಅವರ ಒಂದು ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಅಂತ. ಆ್ಯಂಡ್ ಒಂದು ಕೆಟ್ಟಗಳಿಗೆ ಇಬ್ಬರು ಬೇರೆ ಬೇರೆ ಆಗೋದ್ರು, ಅದು ಸಹ ನಿಮ್ಗೆ ಗೊತ್ತಿದೆ. ಸೊ ಈಗ ಏನಕ್ಕಪ್ಪ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತಂದರೆ, ರೀಸೆಂಟಾಗಿ ನಮ್ಮ ಸುದೀಪ್ ಸರ್ ಅವರ ಇಂಟರ್ವ್ಯೂನ ಒಂದು ಪ್ರೋಮೋ ನೋಡಿದೆ ಒಂದು ನ್ಯೂಸ್ ಚಾನಲ್ನಲ್ಲಿ. ಅದರದ್ದು ಫುಲ್ ಇಂಟರ್ವ್ಯೂ ಇನ್ನೂ ಬಂದಿಲ್ಲ. ಪ್ರೋಮೋ ನೋಡಿದ್ರೆ ತುಂಬ ಜನಕ್ಕೆ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ನಮ್ಮ ಸುದೀಪ್ ಸರ್ ಅವರ ಮನೆಯಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಮ್ಮ ದರ್ಶನ್ ಸರು ಮತ್ತು ಸುದೀಪ್ ಸರ್ ಅವರ ಫೋಟೋ ಒಂದು ಬರುತ್ತೆ. ಅದು CCLನಲ್ಲಿ ಅವರಿಬ್ಬರು ತೆಗೆಸ್ಕೊಂಡಿರುವಂಥ ಫೋಟೋ. ಸೊ ಅದನ್ನು ಅವರು ವಾಲಲ್ಲಿ ಆ ಫೋಟೋನ ಹಾಕಿದ್ದಾರೆ. ಸೊ ಆ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಎಸ್, ಈ ಫೋಟೋ ನಮ್ಮ ಸುದೀಪ್ ಸರ್ ಅವರ ಮನೆಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಿಂದನೇ ಅರ್ಥ ಆಗುತ್ತೆ ನಮ್ಮ ಸುದೀಪ್ ಸರ್ ಅವರು ಇನ್ನೂ ಸಹ ನಮ್ಮ ದರ್ಶನ್ ಸರ್ ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಅವರ ಫ್ರೆಂಡ್ಶಿಪ್ನ ಬಯಸ್ತಾ ಇದ್ದಾರೆ ಅಂತ. ಆ್ಯಂಡ್ ಸುದೀಪ್ ಸರ್ ಅವರು ಎಲ್ಲೇ ಹೋಗಲಿ ಯಾರಾದರೂ ದರ್ಶನ್ ಸರ್ ಅವ್ರ ಬಗ್ಗೆ ಕೇಳಿದ್ರೆ ಅವ್ರು ಈಗಲೂ ಸಹ ದರ್ಶನ್ ನನ್ನ ಫ್ರೆಂಡು ಅಂತಲೇ ಹೇಳ್ತಾರೆ. ಸೊ ಅದೊಂದು ವಿಶೇಷವಾದ ಪ್ರೀತಿ ನಮ್ಮ ಸುದೀಪ್ ಸರ್ ಅವ್ರಿಗೆ ದರ್ಶನ್ ಸರ್ ಅವ್ರ ಮೇಲೆ ಇದೆ. ಆ್ಯಂಡ್ ದರ್ಶನ್ ಸರ್ ಅವರು ಯಾವುದೋ ಒಂದು ಕ್ಷಣದಲ್ಲಿ ತುಂಬಾ ಕೋಪ ಮಾಡಿಕೊಂಡು ಒಂದು ಡಿಸಿಷನ್ನ ತೊಗೊಂಡ್ರು. ಸುದೀಪ್ ಇನ್ಮೇಲಿಂದ ನನ್ನ ಫ್ರೆಂಡ್ ಅಲ್ಲ ಅನ್ನೋ ರೀತಿ ಟ್ವಿಟರೆಲ್ಲ ಮಾಡಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ ಅವರ ಕೋಪ ಕಮ್ಮಿಯಾಗಿ ಇವರಿಬ್ಬರು ಮತ್ತೆ ಒಂದಾಗಲಿ ಅನ್ನೋದು ನನ್ನ ಆಸೆ ಮತ್ತು ತುಂಬ ಜನ ಅಭಿಮಾನಿಗಳ ಆಸೆ. ಆ್ಯಂಡ್ ನಿಮಗೂ ಸಹ ಅನಿಸ್ತಾ ಇರುತ್ತೆ ಇವರಿಬ್ಬರು ಮೊದಲ ಥರ ಆಗಬೇಕು, ಮೊದಲ ಥರ ಇವರಿಬ್ಬರನ್ನು ನೋಡಬೇಕು ಅಂತ ಡೆಫಿನೆಟಾಗಿ ಅನಿಸ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಪ್ರೋಮೋ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದ್ರದ್ದು ಫುಲ್ ಇಂಟರ್ವ್ಯೂ ಇನ್ನೂ ನಡೆದಿಲ್ಲ. ಆ್ಯಂಡ್ ಆ ಇಂಟರ್ವ್ಯೂನಲ್ಲಿ ದರ್ಶನ್ ಸರ್ ಅವ್ರ ಬಗ್ಗೆ ಇನ್ನೂ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಸುದೀಪ್ ಸರ್ ಹತ್ರ. ಸೊ ಅದಕ್ಕೆ ನಮ್ಮ ಸುದೀಪ್ ಸರ್ ಅವರು ಯಾವ ರೀತಿ ಆನ್ಸರ್ಗಳನ್ನ ಕೊಟ್ಟಿರ್ತಾರೆ. ಆ್ಯಂಡ್ ಇದೊಂದು ಡೆಫಿನೆಟಾಗಿ ಒಂದು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಆಗಿರುತ್ತೆ. ಸೊ ನಾನಂತೂ ಫುಲ್ ಇಂಟರ್ವ್ಯೂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನ್ಯೂಸ್ ಸಹ ನೋಡಿ. ಆ್ಯಂಡ್ ಯಾವ ಚಾನಲ್ ಅಪ್ಪ ಅಂತಂದರೆ TV5 ಕನ್ನಡ. ಸೊ ಈ ಚಾನಲ್ಲು, ಸೊ ಇದರಲ್ಲಿ ಬರುತ್ತೆ. ಬಟ್ ಇಂಟರ್ವ್ಯೂ ಯಾವಾಗಂತ ಗೊತ್ತಿಲ್ಲ. ನನಗೇನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮಗೆ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಅದು ಅಪ್ಡೇಟನ್ನು ಮಾಡ್ತೀನಿ. ಎಸ್, ಇದೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ಈ ವಿಡಿಯೋನ ನಮ್ಮ ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಅವರ ಫ್ಯಾನ್ಸ್ ಜೊತೆ ಅದೇ ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.